ಮುಂಗಾರು ಹಂಗಾಮು ಆರಂಭವಾದ ಹಿನ್ನೆಲೆಯಲ್ಲಿ ಡೀಸೆಲ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಈ ನಡುವೆ ವಿಜಯಪುರದ ತಾಳಿಕೋಟೆಯಲ್ಲಿ ಡೀಸೆಲ್ಗಾಗಿ ರೈತರು ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಉತ್ತಮ ಮಳೆಯ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗೆ ರೈತರು ಮುಂದಾಗಿದ್ದಾರೆ. ಹೀಗಾಗಿ ಡೀಸೆಲ್ಗೆ ಬೇಡಿಕೆ ಜಾಸ್ತಿ ಆಗಿರುವಂಥದ್ದು. ಸರತಿ ಸಾಲಿನಲ್ಲಿ ಅನ್ನದಾತರು ಡೀಸೆಲ್ಗೋಸ್ಕರ ಕಾಯ್ತಾ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ತಾಳಿಕೋಟೆ HP ಪೆಟ್ರೋಲ್ ಬಂಕ್ನಲ್ಲಿ ಜನ ಸಾಲುಗಟ್ಟಿ ನಿಂತಿದ್ದಾರೆ, ಕಾಯ್ತಾ ಕುಳಿತಿದ್ದಾರೆ. ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿಕೊಂಡು ನಿಂತಿದ್ದಾರೆ, ಕ್ಯಾನ್ಗಳನ್ನು ಹಿಡಿದುಕೊಂಡು ನಿಂತಿರುವಂಥದ್ದು ಸಾರ್ವಜನಿಕರು. ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ಇಟ್ಟು ಕ್ಯೂನಲ್ಲಿ ನಿಂತಿದ್ದಾರೆ ಜನ. ಗಲಾಟೆಯಾಗದಂತೆ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಇದು ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ HP ಪೆಟ್ರೋಲ್ ಬಂಕ್ನಲ್ಲಿ ಕಂಡುಬಂದಂತಹ ದೃಶ್ಯ. ಅಲ್ಲಿ ಪೊಲೀಸರನ್ನು ಇಟ್ಬಿಟ್ಟು ಭದ್ರತೆಗೆ ಅಂತೇಳಿ ಗಲಾಟೆಗಳಾಗಲಾರ್ದಂಗೆ ಎಚ್ಚರಿಕೆ ಇರಲಿ ಅಂಥೇಳಿ ಪೊಲೀಸರನ್ನು ಕೂಡ ಭದ್ರತೆಗೆ ನಿಯೋಜಿಸಲಾಗಿದೆ. ಆದರೆ ಪೊಲೀಸರಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಫ್ರಸ್ಟ್ರೇಷನ್ನು ಜನಗಳಿಗೆ. ಒಂದು ಕಡೆಗೆ ಪೆಟ್ರೋಲು ಡೀಸೆಲ್ಗಳು ಸಿಗುತ್ತಾ ಇಲ್ವಾ ಅನ್ನೋ ಪ್ರಾಬ್ಲಮ್ಮು, ಮತ್ತೊಂದು ಕಡೆಗೆ ಈಗ ಮಳೆ ಶುರುವಾಗಿದೆ, ಬಿತ್ತನೆ ಕಾರ್ಯವನ್ನು ಆರಂಭ ಮಾಡಬೇಕು. ಅದಕ್ಕೆ ಡೀಸೆಲ್ನ ಅವಶ್ಯಕತೆ ಇದೆ. ಟ್ರ್ಯಾಕ್ಟರ್ಗಾಗಲಿ ಮತ್ತೊಂದಕ್ಕಾಗಲಿ ಅಲ್ಲಿ ಡೀಸೆಲ್ನ ಅವಶ್ಯಕತೆ ಇದೆ. ಆ ಡೀಸೆಲ್ ಸಿಗ್ತಾ ಇಲ್ಲ ಸರಿಯಾದ ಪ್ರಮಾಣದಲ್ಲಿ, ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಡೀಸೆಲ್ ಸಿಗ್ತಾ ಇಲ್ಲ. ಈ ಕಾರಣದಿಂದಾಗಿ ಹಗಲು ರಾತ್ರಿ ಅನ್ನದೇ ಅಲ್ಲಿ ಕ್ಯೂನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನು ಕೂಡ. ಅಲ್ಲಿ ದೊಡ್ಡ ದೊಡ್ಡ ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದು, ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಕ್ಯೂನಲ್ಲಿ ಇಟ್ಟು ಕಾಯ್ತಾ ಇರುವಂಥದ್ದು ಜನ. ಈ ನಡುವೆ ಯಾರಾದರೂ ಮಧ್ಯದಲ್ಲಿ ಬಂದವರು ಅವರು ಮುಂದೆ ಹೋಗಿ ತೊಗೊಂಡ್ರು ಅಂದರೆ ಅಲ್ಲಿ ಫ್ರಸ್ಟ್ರೇಷನ್ಗೆ ಒಳಗಾಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರಾಚಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಡೀಸೆಲ್ನ ಸಮಸ್ಯೆಯಿಂದಾಗಿ ರೈತರು ಅಲ್ಲಿ ಕಂಗಾಲಾಗಿರುವಂಥದ್ದು ಪರಿಸ್ಥಿತಿ ಹೇಗಿದೆ ಈಗ? ಅಲ್ಲಿ ಡೀಸೆಲ್ನ ಅಭಾವ ಕಾಡ್ತಾ ಇದೆಯಾ ಹೇಗೆ? ಹೌದು ನವೀನ್, ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಭಾಗದಲ್ಲಿ ಮಳೆ ಚೆನ್ನಾಗಿ ಆಗಿರುವ ಕಾರಣಕ್ಕಾಗಿ, ಅಂದ್ರೆ ಮುಂಗಾರು ಆರಂಭ ಆಗಿದೆ. ಹಾಗಾಗಿ ರೈತರು ಟ್ರ್ಯಾಕ್ಟರ್ ಮೂಲಕ ಏನು ಉಳುಮೆ ಮಾಡ್ತಾರೆ ಅವರಿಗೆ ಈಗ ಡೀಸೆಲ್ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಗ್ರಾಮೀಣ ಅಂದ್ರೆ ವಿಜಯಪುರ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಈಗ ಮೊನ್ನೆ ಬಸವನ ಬಾಗೇವಾಡಿಯಲ್ಲಿ ಸಹ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಮತ್ತೆ ತಾಳಿಕೋಟೆ ಭಾಗದಲ್ಲಿ ಏನು ತಾಳಿಕೋಟೆ ಪಟ್ಟಣದ SP ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ತೆಗೆದುಕೊಳ್ಳಲಿಕ್ಕೆ ಏನು ರೈತರು ಕ್ಯಾನ್ ಜೊತೆಗೆ ಟ್ರ್ಯಾಕ್ಟರ್ ಸಹಿತ ಜನರು ಸಹ ಕ್ಯೂನಲ್ಲಿ ನಿಂತಿರುವುದು. ಹೀಗಾಗಿ ಯಾವುದೇ ರೀತಿ ಸಮಸ್ಯೆ ಮತ್ತು ಜಗಳ ಗಲಾಟೆ ಆಗಬಾರ್ದು ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಆದರೆ ಈಗ ರೈತರಿಗೆ ಉಳುಮೆ ಮಾಡಲಿಕ್ಕೆ ಈಗೇನೋ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡ್ತಾ ಅವರಿಗೆ ಡೀಸೆಲ್ ಅತ್ಯವಶ್ಯಕವಾಗಿದೆ. ಹಾಗಾಗಿ ನಮಗೆ ಡೀಸೆಲ್ ಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕ್ಯೂ ಅನ್ನ ನಿಂತಿರುವಂಥದ್ದು. ನವೀನ್, ಥ್ಯಾಂಕ್ ಯು ರಾಚಪ್ಪ.